ವೀಕ್ಷಕರೇ ನಮಸ್ಕಾರ. ಪ್ರಸ್ತುತವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಈ ಒಂದು ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಅತ್ಯಂತ ಬರದಿಂದ ಸಾಗುತ್ತಿದೆ. ಅಂದರೆ ಈ ಒಂದು SIR ಪ್ರಕ್ರಿಯೆ ನೀವು ಕೇಳಿರ್ತೀರಾ. ಸೊ BLOಗಳು ಮನೆಗೆ ತೆರಳಿ ಈ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸಲು ಶ್ರಮಿಸುತ್ತಿದ್ದಾರೆ. ಮತದಾರರು ಸಹ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು SIRನಲ್ಲಿ ಭಾಗವಹಿಸುತ್ತಿದ್ದು BLOಗಳು ನೀಡಿದ ನಮೂನೆಯನ್ನು ಭರ್ತಿ ಮಾಡಿ ಹಿಂತಿರುಗಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಈ ಫಾರ್ಮ್ಗಳನ್ನು BLOಗಳು ಪ್ರತಿದಿನ ಚುನಾವಣಾ ಆಯೋಗದ ಅಂದರೆ EC ಒಂದು ಡೇಟಾಬೇಸ್ಗೆ ಅಪ್ಲೋಡ್ ಮಾಡುತ್ತಿದ್ದು, ಪ್ರತಿದಿನದ ಮಾಹಿತಿಯನ್ನು ಅದೇ ದಿನ ಅಪ್ಲೋಡ್ ಮಾಡಿದಾಗಷ್ಟೇ SIR ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತೆ. ಸೊ ಅವರು ಅವತ್ತಿನ ದಿನವೇ ಆ ಒಂದು ಫಾರ್ಮ್ನ ಏನು ಫಿಲಪ್ ಮಾಡ್ತೀರೋ ಅದನ್ನು ನೀವು ಅದು ECಗೆ ಅಂದರೆ ಡೇಟಾಬೇಸ್ಗೆ ಒಂದು ಅಪ್ಲೋಡ್ ಮಾಡಿದಾಗಲೇ ಈ ಒಂದು SIR ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಸೊ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸದಿದ್ದರೆ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವ ಅಪಾಯವಿರುವುದರಿಂದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕಿದೆ. ಆದರೆ ತಮ್ಮ ಹೆಸರು SIRನಲ್ಲಿ ನೋಂದಣಿಯಾಗಿದೆಯೇ ಅಥವಾ ಇಲ್ಲವೇ ಎಂಬ ಒಂದು ಗೊಂದಲ ಸೊ ಎಲ್ಲರಲ್ಲೂ ಒಂದು ಇದ್ದೇ ಇರುತ್ತೆ. ಸೊ ಇದನ್ನು ಕೇವಲ ಒಂದು SMS ಮೂಲಕ ಸುಲಭವಾಗಿ ತಿಳಿದುಕೊಳ್ಳಲು ಚುನಾವಣಾ ಆಯೋಗ ಒಂದು ಸೌಲಭ್ಯವನ್ನು ಕಲ್ಪಿಸಿದೆ. ಸೊ ಅದೇನು ಸೌಲಭ್ಯ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೀನಿ. ಸೊ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇವಲ ಒಂದೇ ಒಂದು SMS ಮೂಲಕ ನಿಮ್ಮ ಒಂದು ಹೆಸರು ಈ ಒಂದು SIRನಲ್ಲಿ ನೋಂದಣಿ ಆಗಿದೆಯೇ ಅಥವಾ ಇಲ್ಲವೇ ಎಂಬ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ, ಬನ್ನಿ. ಸೊ ವೀಕ್ಷಕರೇ, ಒಂದು SMS ಮೂಲಕ ಸ್ಟೇಟಸ್ ಹೇಗೆ ತಿಳಿಬೇಕನ್ನೋದನ್ನ ಇಲ್ಲೊಂದು ನಿಮ್ಮ ಮಾಹಿತಿ ಕೊಡ್ತೀನಿ ನೋಡಿ. ಈ ಒಂದು SIRನಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿದೆಯೇ ಎಂಬುದನ್ನು ತಿಳಿಯಲು ಚುನಾವಣಾ ಆಯೋಗವು ಒಂದು SMS ಸೇವೆಯನ್ನು ರೂಪಿಸಿದೆ. ನಿಮ್ಮ ಮೊಬೈಲಿಂದ ECI ಎಂಬುದು ಒಂದು ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೋಡಿ ಒಂದು ಸ್ಪೇಸ್ನ ನೀಡಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ECI ಅಂತ ಟೈಪ್ ಮಾಡಿಕೊಂಡು ನೆಕ್ಸ್ಟು ಸ್ಪೇಸ್ ನೀಡಿಬಿಟ್ಟು ನಂತರ ನಿಮ್ಮ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ID ಸಂಖ್ಯೆನ ನಮೂದಿಸಬೇಕಾಗುತ್ತೆ. ಈ ಒಂದು ಎಪಿಕ್ ನಂಬರ್ ಇರುತ್ತೆ ಅಲ್ಲಿ. ಸೊ ಈ ICF ICP ಈ ಥರ ಒಂದು ಎಪಿಕ್ ನಂಬರ್ ನಿಮ್ಮ ಒಂದು ಮತದಾರ ಗುರುತಿನ ಚೀಟಿಯಲ್ಲಿ ಸೊ ಆ ಮಾಹಿತಿ ಇರುತ್ತೆ. ನೀವೇನು ಮಾಡ್ಬೇಕಂದ್ರೆ ಆ ಮಾಹಿತಿನ ECI ಅಂತ ಬರೆದು ಸ್ಪೇಸ್ ಕೊಟ್ಟು ಆ ಒಂದು ಸಂಖ್ಯೆನ ಹಾಕ್ಬಿಟ್ಟು ವೋಟರ್ ID ಸಂಖ್ಯೆನ ಹಾಕ್ಬಿಟ್ಟು ಯಾರು ಕಳಿಸ್ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ದಯವಿಟ್ಟು 1950 ಸಂಖ್ಯೆಗೆ ನೀವೊಂದು ಮೆಸೇಜ್ ಮಾಡಬೇಕಾಗಿರುತ್ತೆ. ಇಲ್ಲೇನಂದರೆ ECI ಅಂತ ಟೈಪ್ ಮಾಡಿ ಮುಂದೆ ನಿಮ್ಮ ಒಂದು ವೋಟರ್ ID ಸಂಖ್ಯೆನ ಹಾಕಿ ಸ್ಪೇಸ್ ಕೊಟ್ಟು ನಂತರ ಯಾವ ನಂಬರ್ಗೆ ನೀವು SMS ಮಾಡಬೇಕಂದ್ರೆ 1950. ಸೊ ನೋಡಿ, ಇದನ್ನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದರೆ ಈ ನಂಬರ್ನ. ಸೊ ಈ ನಂಬರ್ಗೆ ನೀವು SMS ಕಳಿಸಿದರೆ ಮುಗೀತು. ಈ ಒಂದು SMS ಕಳಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ಚುನಾವಣಾ ಆಯೋಗದಿಂದ ಮರು ಸಂದೇಶ ಬರುತ್ತೆ ನಿಮಗೆ. ಈ ಸಂದೇಶದಲ್ಲಿ ನಿಮ್ಮ ಹೆಸರು ಮತ್ತು ಒಂದು ಸೀರಿಯಲ್ ಸಂಖ್ಯೆ ಮತ್ತು ಮತದಾನ ಕೇಂದ್ರ ಯಾವುದು ಮತ್ತು ಪಾರ್ಟ್ ಸಂಖ್ಯೆ ಯಾವುದು ಮತ್ತು ಕ್ಷೇತ್ರಗಳ ವಿವರಗಳು ಪ್ರತಿಯೊಂದೂ ನಿಮ್ಮ ಮೊಬೈಲ್ಗೆ SMS ಮೂಲಕ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಈ ವಿವರಗಳು ದೊರೆತರೆ ನಿಮ್ಮ ಹೆಸರು ಈ ಒಂದು SIRನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಲ್ಪಟ್ಟಿದೆ ಎಂದು ಅರ್ಥ ಆಗುತ್ತೆ. ನಿಮಗೂ ಒಂದು ಡೌಟ್ ಇರುತ್ತೆ. ಸೊ ಈ ಒಂದು BLOಗಳು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಹೆಂಗೆ ತಿಳ್ಕೊಳ್ಳೋದು, ಇವಾಗ SIRನಲ್ಲಿ ನಮ್ಮ ಹೆಸರು ನೋಂದಣಿ ಆಗಿದೆಯೋ ಇಲ್ಲವೇ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಇಷ್ಟೇ ಮಾಡಬೇಕಾಗಿರೋದು 1950ಗೆ ECI ಅಂತ ಕೊಟ್ಟು ಸ್ಪೇಸ್ ಕೊಟ್ಟು ನಿಮ್ಮ ಒಂದು ವೋಟರ್ ID ಸಂಖ್ಯೆನ ಹಾಕಿ SMS ಮಾಡಿದರೆ ಇಮಿಡಿಯೇಟ್ಲಿ ನಿಮಗೆ ಒಂದು ಪ್ರತಿಯೊಂದು ನಿಮ್ಮ ಎಲ್ಲ ವೋಟರ್ ID ನಿಮ್ಮ ನೇಮು, ಪಾರ್ಟ್ ಸಂಖ್ಯೆ, ಕ್ಷೇತ್ರದ ವಿವರ ಇರ್ಬೋದು, ಮತದಾನ ಕೇಂದ್ರ ಯಾವುದು ಪ್ರತಿಯೊಂದು ಮಾಹಿತಿನ ನಿಮಗೆ ಅದು ಕೊಡುತ್ತೆ. ಈ ವಿವರಗಳು ದೊರೆತರೆ ನಿಮ್ಮ ಹೆಸರು SIRನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಲ್ಪಟ್ಟಿದೆ ಎಂದು ಅರ್ಥ. ಅಲ್ಲಿಗೆ ಒಂದು ವೇಳೆ ವಿವರಗಳಲ್ಲಿ ಯಾವುದೇ ತಪ್ಪುಗಳಿದ್ದರೆ ಅಥವಾ ಒಂದು ಯಾವುದೇ ಮೆಸೇಜ್ ಬಾರದಿದ್ದರೆ ತಕ್ಷಣವೇ ನಿಮ್ಮ ವ್ಯಾಪ್ತಿಯ ಒಂದು ಬೂತ್ ಮಟ್ಟದ ಅಧಿಕಾರಿ ಏನಿರ್ತಾರೆ ಅಂದರೆ BLO ಅಥವಾ ಈ ಚುನಾವಣಾ ಅಧಿಕಾರಿಗಳಿರ್ತಾರೋ ಅವರನ್ನು ಸಂಪರ್ಕಿಸೋದು ಅಗತ್ಯವಾಗಿರುತ್ತೆ. ಸೊ ಅವ್ರನ್ನ ನೀವು ಸಂಪರ್ಕಿಸಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಇನ್ನೂ ಚಾಲ್ತಿಯಲ್ಲಿದೆ. ಸೊ ಅದು ಇನ್ನೂ ನಡೀತಾನೇ ಇದೆ. ಈ ಒಂದು SIR ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಚುನಾವಣಾ ಆಯೋಗವು ಪ್ರಾಥಮಿಕ ಒಂದು ಹಂತದ ಮತದಾರರ ಪಟ್ಟಿಯನ್ನು ಅಂದರೆ ಈ ಒಂದು ಅಂತಿಮ ಮತದಾರ ಈ ಒಂದು SIR ಪ್ರಕ್ರಿಯೆ ಮುಗಿದ ತಕ್ಷಣ ಈ ಒಂದು ಮತದಾರ ಪಟ್ಟಿನ ಬಿಡುಗಡೆ ಮಾಡುತ್ತೆ. ಸೊ ಅದರಲ್ಲಿ ನಿಮ್ಮ ಹೆಸರು ಇದೆ ಎಂಬುದನ್ನು ಒಂದು ಪರಿಶೀಲಿಸಬಹುದಾಗಿರುತ್ತೆ ಮತ್ತು ವಿವರಗಳಲ್ಲಿ ತಪ್ಪುಗಳಿದ್ದರೆ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಕೂಡ ನೀಡಲಿದೆ. ಚುನಾವಣೆಯ ಸಮಯದಲ್ಲಿ ಯಾವುದೇ ತೊಂದರೆ ಎದುರಾಗದಿರಲು ಈಗಲೇ ನಿಮ್ಮ ಒಂದು ವಿವರಗಳನ್ನು ಪರಿಶೀಲಿಸಿಕೊಳ್ಳುವುದು ಒಳಿತು. ಅಲ್ಲದೆ ಈ ಫಾರ್ಮ್ಗಳನ್ನು ಆನ್ಲೈನ್ನಲ್ಲೂ ಭರ್ತಿ ಮಾಡಲು ಅವಕಾಶ ಇದೆ. ಹೌದು ಒಂದು ವೀಕ್ಷಕರೇ, ಕೆಲವೊಂದು ಕಡೆ ಫಾರ್ಮ್ಗಳು ಸಿಕ್ಕಿರಲ್ಲ ಕೆಲವು ಕ್ಷೇತ್ರದಲ್ಲಿ. ಸೊ ಅಂಥವ್ರು ಏನಂದರೆ ನೀವು ಆನ್ಲೈನಲ್ಲೂ ಕೂಡ ಒಂದು SIR ಪ್ರಕ್ರಿಯೆನ ಮಾಡ್ಬೋದಾಗಿರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿತ್ತು, ಆನ್ಲೈನಲ್ಲಿ ಮಾಡಬೇಕಿತ್ತಂದರೆ ಸೊ ನನಗೆ ದಯವಿಟ್ಟು ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನಲ್ಲಿ ಅಪ್ಲೈ ಹೆಂಗೆ ಮಾಡಬೇಕು ಅಂತ ಅವನು ಮಾಹಿತಿನ ನಿಮಗೆ ಸಂಪೂರ್ಣವಾಗಿ ಒದಗಿಸ್ತೀನಿ.
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ನನಗೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಎಲ್ಲ ರೀತಿಯ ಒಂದು ಪ್ರಸ್ತುತ ಮಾಹಿತಿಗಾಗಿ ನಮ್ಮ ಒಂದು ಪ್ರಸ್ತುತ ವಾಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.